ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ನಮ್ಮ ಶಂಕರ್ ಅವ್ರದ್ದು ಓಲಾ ಗಾಡಿ ತೊಗೊಂಡ್ಬಿಟ್ಟು ಹೊಡ್ಯಕ್ಕೆ ಹೋಗಿ ಹೊಂಟೇನಿ. ಎಲ್ಲಿ ಹೊಂಟಿವಪ್ಪ ಅಂದ್ರೆ ಅವ್ಗೆ ಶಂಕರ್ಗೆ ಹೊಸದೊಂದು ಹೆಲ್ಮೆಟ್ ಬೇಕಂತ ತನಿಸಂದ್ರ ಯಾವುದೋ ತ್ರಿವೇಣಿ ರೋಡ್ಗೆ ಹೊಂಟಿದ್ದೀವಿ. ತನಿಸಂದ್ರ ಅಂತ ಹೇಳ್ತಾ ಇದ್ದೀನಿ. ತ್ರಿವೇಣಿ ರೋಡ್ ಯಶವಂತಪುರ ಕಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿರೋ ಒಂದು ಹೆಲ್ಮೆಟ್ ತೊಗೋಬೇಕಂತ ಒಂದು ಹೆಲ್ಮೆಟ್ ಹೋಗಿಬಿಟ್ಟೈತೆ ಫುಲ್ಲು. ಅದಕ್ಕೆ ಚೆನ್ನಾಗಿರೋದು ಹೆಲ್ಮೆಟ್ ತೊಗೊಳಕ್ಕಂತ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಬಜೆಟಲ್ಲಿ ಹೋಗ್ತೀವಿ. ಅಷ್ಟು ಬಜೆಟ್ ತೊಗೋತಾನೆ ಗೊತ್ತಿಲ್ಲ. 1-2 ಸಾವಿರ ರೂಪಾಯಿದಲ್ಲಿ ತೊಗೋತಂತ ಹೇಳಿದಾನೆ. ನೋಡೋಣ ಅಲ್ಲಿ ಹೋದ್ಮೇಲೆ ಎಷ್ಟು ರೂಪಾಯಿ ತೊಗೋತಾನೆ ನೋಡೋಣ. ಹಾಗೆ ನಮ್ಮ ರವಿ ಅವ್ರ ಹತ್ರ ಹೋಗಬೇಕು. ಚೂರು ಹಂಗೆ ತುಂಬ ದಿವಸ ಆಯ್ತು ಮೀಟ್ ಆಗಿಲ್ಲ. ಅವ್ರನ್ನೂ ಮೀಟ್ ಮಾಡ್ಕೊಂಡು ಸ್ವಲ್ಪ ಎಗ್ ರೈಸ್ ಅಡ್ಡ ಬೇರೆ ಇಟ್ಟಿದ್ದಾರಲ್ಲ, ಸ್ವಲ್ಪ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇಬ್ಬರು. ನಾನು ನಮ್ಮ ಶಂಕರ್ ಗೊತ್ತಿರಬೇಕಲ್ಲ, ನಮ್ಮ ಅನ್ವೇಷಣೆ ಅಂತ ಯೂಟ್ಯೂಬ್ ಚಾನಲ್ದವರು. ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈಗ ಹೆಲ್ಮೆಟ್ ತೊಗೊಂಡಾದ್ಮೇಲೆ ಸಿಗ್ತೀನಿ ಸರ್, ತೊಗೋಬೇಕಾದ್ರೆ ಸಿಗ್ತೀನಿ ನಿಮಗೆ. ಇವಾಗ ಅಂಗಡಿ ಹತ್ರ ಬಂದಿದ್ದೀವಿ ತ್ರಿವೇಣಿ ರೋಡಲ್ಲಿ ಹೆಲ್ಮೆಟ್ಗಳು ತೊಗೊಳಕ್ಕಂತ. ನೋಡೋಣ ಯಾವ ಥರ ಹೆಲ್ಮೆಟ್ ತೊಗೋತಾನೋ ಗೊತ್ತಿಲ್ಲ. ಯಾವ್ದಾದ್ರು ತೊಗೊಳ್ಳಿ ಅವನು. ಅಣ್ಣ ಇದು ಕ್ಲಿಪ್ ಸಿಗುತ್ತಾ? ಕ್ಲಿಪ್ಪು ಹೋಗ್ಬಿಟ್ಟಿದೆ ಇದು, ಸಿಗುತ್ತಲ್ಲ? ಇರಿ ಅವ್ರು ಹೆಲ್ಮೆಟ್ ತೊಗೊಳ್ಳಿ, ಆಮೇಲೆ ಅದು ಹಾಕ್ಸಿರುತ್ತೆ. ಹೆಲ್ಮೆಟ್ ತೊಗೊಳಕ್ಕೆ ಬಂದ, ಫೋನಲ್ಲಿ ಮಾತಾಡೋಕೆ ಬಂದ. ಅಣ್ಣ ಏನು ರೇಟ್ ಇದೆ ಅಣ್ಣ ಹೆಲ್ಮೆಟ್ದು? 4400. ಬಾಬಾ, ಯಾವ ಕಂಪ್ನಿದು? ಇದು ಯಾವ ಹೊಸ ಕಂಪ್ನಿ ಐತೆ? ನಮಗೆ 2000 ಬಜೆಟಲ್ಲಿ ಯಾವ ಚೆನ್ನಾಗಿರೋ ಹೆಲ್ಮೆಟ್ ತೋರಿಸೋಣ. ಸೇಮೇ ಕೊಡ್ತಾ ಇದ್ರಲ್ಲ, ಇಲ್ಲೇ ತೊಗೊಂಡು ಹೋಗಿರೋದು. ಟೋಟಲ್ ಇದು 5ನೇ ಹೆಲ್ಮೆಟ್ ತೊಗೊಳಕ್ಕೆ ಬಂದಿರೋದು ನಾವು. ಆದರೆ ನಾನು 2 ಹೆಲ್ಮೆಟ್ ತೊಗೊಂಡಿರೋದು, ಶಂಕರೇನು 2-3 ತೊಗೊಂಡಿರೋದು ಹೆಲ್ಮೆಟ್ ಟೋಟಲು. ನೋಡೋಣ ಯಾವ್ದಾರು ಚೆನ್ನಾಗಿರೋದು ತೊಗೋತಾರೆ. ಕಮ್ಮಿ 2000 ಒಳಗಡೆ ತಾನೆ ಕಮ್ಮಿ ಇರೋದು. ಹೌದಾ? ಈ ಒಂದು 7, ನಂದು 2. ಈಗ ನೋಡು, ಈಗ ವೈಟ್ ಬೇಡ ಗುರು, ಒಂದು ಗಲೀಜು ಆಗಿಬಿಡುತ್ತೆ ವೈಟು. ಬೇರೆ ಕಲರ್ ತಗೋ, ಇನ್ನೂ ಆ ಥರ ಅದೈತೆ ನೋಡೋದು. ಕಲರ್ ಅಷ್ಟೇ ಚೇಂಜ್, ಸೇಮೇ ಇರೋದು, ಎಲ್ಲ ಡಿಸೈನ್ ಗಿಸೈನು. ಇದಾ? ಬೇರೆ ಪ್ಯಾಟರ್ನ್ಸೇ ಇಲ್ಲ. ನಾನು ಆ ಥರದೇ ತೊಗೊಂಡಿದ್ದು, ಕಳೆದೋಯ್ತು. ಇದು ನೋಡು, ಅದು ಚೆನ್ನಾಗೈತೇನಂತ. ಚೆನ್ನಾಗೈತಲ್ಲ. ಚೆನ್ನಾಗೈತೆ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಎಷ್ಟು ನೋಡಿ, 1350 ಇದನ್ನಿರೋದು. 1 kg 300 ಗ್ರಾಮು ಹೆಲ್ಮೆಟು. ಇಲ್ಲಿ ತೋರಿಸ್ತೀನಿ, ಎಲ್ಲ ಅಷ್ಟೇ ಇರೋದು. 1350 50 ಗ್ರಾಮ್ಸ್ ಅಂತೆ. ಅಂದರೆ ಹತ್ತತ್ರ 1.5 kg. ಏನು ಮಾಡೋಕ್ಕಾಗಲ್ಲ. ನೀರು ನಾವು ಹೆಂಗೆ ಕಾಣ್ತೀವಿ ನೋಡೋಣ ಹೆಲ್ಮೆಟಲ್ಲಿ. ನಮ್ದು ಈ ಥರ ಹೆಲ್ಮೆಟ್ ಐತಾ? ನನಗೆ ಗೊತ್ತಿರಲಿಲ್ಲ. ಅಣ್ಣ ಬೇರೆ ಕಲರ್ಸ್ ಅದು ಯಾವುದಿಲ್ವಾ ಇನ್ನು? ಇಷ್ಟೇ ಇರೋದ ಹೆಂಗೆ? ಅದು ನೋಡಿಲ್ಲ ರೀ, ಅದು ಮಾರ್ಬಲ್. ಹಾಂ ಬೇಡವಾ? ಬೇಡ ಅಂತ ಬಿಡಿ. ಫುಲ್ ರೆಡ್ ಇದೆ ನೋಡಲ್ಲಿ, ಫುಲ್ ಇದು. ಇಲ್ಲಿ ಕೆಳಗಡೆ ಇದಾವೆ ನೋಡಿ ಇನ್ನೂ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆನೂ ಅದೇನಾ? ಅದು ಆ ಕಡೆದು, ಆ ಕಡೆದು. ಇದು ನೋಡಿ, ಇದು ಹಾಂ ಬಜೆಟ್ ಮೀರಿ ಹೇಳಿಬಿಡಿ ಅಣ್ಣ. ಚೆನ್ನಾಗೈತಲ್ಲ ಇದು ನೋಡೋಕ್ಕೆ, ಸಿಂಪಲ್ ಕಲರು. ಇಲ್ಲ ನಾನು ತೊಗೊಳಕ್ಕೆ ಹೋಗಲಿಲ್ಲ ಅದನ್ನು. ಆವಾಗ 2200 ರೂಪಾಯಿ ಹೇಳಿದರು ಒಂದು 6 ತಿಂಗಳ ಹಿಂದೆ. ಅಣ್ಣ ಆ ರೇಟ್ ಏನಿದೆ ಅದು ಹೆಲ್ಮೆಟದು ಮಧ್ಯೆ ಇರೋದು? ಇಲ್ಲ ಅದಲ್ಲ, ಆರೆಂಜ್ ಮಧ್ಯೆ ಇರೋದು. ಹಾಂ 2950. ಅಬ್ಬಾ, ಯಾವ ತಗೋತಾನೋ ಈ ನನ್ನ ಮಗ. ಹೌದೆಲ್ಲ ತೆಗಿಸ್ತಾವಣೆ. ಅದು ಇಟ್ಬಿಡಿ ಅಣ್ಣ, ತಗೊಂಡು ಅದು ಚೆನ್ನಾಗಿಲ್ಲ ಗುರು. ಕಲರ್ ಒಂಥರ ಹುಡುಗಿಯರ್ ಕಲರ್ ಇದ್ದಂಗೆ ಐತಿ ಇದು. ನಿಜವಾಗ್ಲೂ ಗುರು, ನಿಜ ಹೇಳ್ತಾ ಇದ್ದೀನಿ. ಚೆನ್ನಾಗಿಲ್ಲ, ಹುಡುಗರ ಕಲರ್ ಇದ್ದಂಗೆ ಐತೆ.
ನಿಜವಾಗ್ಲು ಚೂರು ಚೆನ್ನಾಗಿಲ್ಲ. ಅಲ್ಲೇ ವೈಸರ್ ಬರುತ್ತೆ ಇಲ್ಲಿ ಕೊಟ್ಟ ಇಲ್ಲಿ ಸೈಡಲ್ಲಿ ಇರೋದು ಇಲ್ಲಿ ಅದೇನು ರೇಟಣ್ಣ? ಸೇಮೇ 2000ನಾ? 2016 ಓ 600. ಇದು ಜಾಸ್ತಿನೇ ಇದು. ಕಮ್ಮಿ ಮಾಡ್ತಾರೆ ಬಿಡಿ, ಇಲ್ಲ ಅಂತ ಹೇಳಲ್ಲ. ನೋಡಿ ಯಾವ್ದು ಚೆನ್ನಾಗೈತೆ ಅಂತ. ಇಲ್ಲಿ ಸಿಗ್ತೀನಿ, ಯಾವ ತಗೋತಾನ ಗೊತ್ತಿಲ್ಲ, ಮಾಡ್ತಾರಂತ. ಇವತ್ತು ಮ್ಯಾಚ್ ಬೇರೆ ಐತೆ, RCB CSK ಮ್ಯಾಚ್ ನೋಡಬೇಕು. ಒಂದು ಹೆಲ್ಮೆಟ್ ತೊಗೊಳಕ್ಕೆ ನಾವೇನಾರು ತರಕ್ಕೆ ಬಂದ್ರಿ, ನನ್ನ ಮಗ ಬಂದುಬಿಟ್ಟು ಅರ್ಜೆಂಟ್ ಮಾಡ್ತಾನೆ. ಅದೇ ನಾವು ಇವಾಗ ಬಂದಿದ್ದಲ್ಲ, ನಾವು ಅರ್ಜೆಂಟ್ ಮಾಡಿದ್ರೆ ನಡಿ ಗುರು ಬೇಗ ತಗೋ, ಎಷ್ಟೊತ್ತು ಮಾಡ್ತೀಯ? ಅವ್ರು ನೋಡಿದ್ರೆ ಅರ್ಧ ಗಂಟೆ ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯ್ತು ಬಂದು. ಸೇಮೇ ಇಲ್ಲ. ಎಷ್ಟು ನಮಗೆ ಏನಾದ್ರು ತೊಗೊಳಕ್ಕೆ ಬಂದರೆ ಕರ್ಕೊಂಡು ಹೋದ್ರೆ ಅವ್ನಿಗೆ ಬರೀ ಅರ್ಜೆಂಟ್ ಮಾಡ್ತಾನೆ. ಏನು ನೋಡಿದ್ರೆ ಇವಾಗ ಅರ್ಧ ಗಂಟೆ ಮೇಲೆ ಆಯ್ತು ಒಂದು ಹೆಲ್ಮೆಟ್ ತೊಗೊಳಕ್ಕೆ ಎಷ್ಟೊತ್ತು ಮಾಡ್ತಾನೆ. ಇಲ್ಲ ಬೇರೆ ಡಿಸೈನ್ ಇರೋದು ನೋಡಿದ್ರೆ ವೇಗ ಕಂಪ್ನಿ. ನಾವು ಅಣ್ಣ ಇದೆಲ್ಲ ಬೆಳಗಾವಿಯಿಂದ ಬರೋದಲ್ಲ? ನಮ್ಮೂರು ನಮ್ಮ ಹೆಮ್ಮೆ ಬೆಳಗಾವಿ. ಏನಂತೀರ ಸ್ನೇಹಿತರೆ? ವೇಗ ಕಂಪ್ನಿ ಎಲ್ಲ ಹೆಲ್ಮೆಟ್ಗಳು ಆಲ್ಮೋಸ್ಟು ಉದ್ಯಮ ಭಾಗದಲ್ಲೇ ರೆಡಿ ಆಗೋದು. ವೇಗ ಕಂಪ್ನಿ ನಾನಲ್ಲಿ ಎಷ್ಟು 3 ತಿಂಗಳು CC ಕ್ಯಾಮ್ರಾ ವರ್ಕಿಂಗ್ ಮಾಡಿದ್ದೆ ಆ ಕಂಪ್ನಿದಲ್ಲಿ. ಆದರೂ ಒಂದು ಹೆಲ್ಮೆಟ್ ಫ್ರೀ ಕೊಡಲಿಲ್ಲ, ಬಡ್ಡಿ ಮಕ್ಕಳು ಹೋದು ಸಿಕ್ಕಾಪಟ್ಟೆ ಇದನ್ನು ಮಾಡ್ತಾರೆ ಅಲ್ಲಿ ಕಂಪ್ನಿ. ಡೈಲಿ ಹತ್ತತ್ರ ಒಂದು 1000 ಗಟ್ಟಲೆ ಹೆಲ್ಮೆಟ್ಗಳು ರೆಡಿ ಆಗುತ್ತೆ ಅಲ್ಲಿ ಕಂಪ್ನಿದಲ್ಲಿ. ಜಾಸ್ತಿನೇ ಅಂದ್ಕೊಳ್ಳಿ, ನನ್ನ ಪ್ರಕಾರ ಅಷ್ಟು ನೋಡಿದ್ದು. ದೊಡ್ಡ ಕಂಪ್ನಿ ಬೇರೆ, ಹತ್ತತ್ರ 5 ಫ್ಲೋರ್ ಬಿಲ್ಡಿಂಗ್ ಇರೋದು ಅದು ವೇಗ ಕಂಪ್ನಿದು ಬೆಳಗಾವಿದಲ್ಲಿ. ಅಲ್ಲಿಂದ ಟ್ರಾನ್ಸ್ಫರ್ ಆಗಿಬಿಟ್ಟು ಇಲ್ಲಿಗೆ ಬರುತ್ತವೆ ಎಲ್ಲ ವೇಗ ಕಂಪ್ನಿದು. ಅಣ್ಣ ಬರೀ ವೇಗ ಕಂಪ್ನಿದು ಒಂದೇ ಬರುತ್ತಾ, ಬೇರೆ ಕಂಪ್ನಿದು ಬರುತ್ತಾ? ಅದು ಬೆಳಗಾವಿಂದನೇ ಬರೋದಾ? ಎಲ್ಲ ಬೆಳಗಾವಿ ಕಂಪ್ನಿನೇ ಅಂತಾರಲ್ಲ, ಪರವಾಗಿಲ್ಲ. ನಮ್ಮೂರಿಗೆ ಕೇಳ್ಕೊಳಕ್ಕೆ ನಮ್ಮ ಹೆಮ್ಮೆ. ಸಿಕ್ಕಾಪಟ್ಟೆ ಬ್ರ್ಯಾಂಡ್. ನಮ್ಮೂರು ಅಂದರೆ ನಮ್ಗೆ ಹೆಮ್ಮೆ ರೀ. ಏನಂತೀರ ನೀವು? ಯಾವ ಊರದಿಂದ ವೀಡಿಯೋ ನೋಡ್ತಾಯಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇರೋ ನಾವು ಏನಾದ್ರು ಸ್ವಲ್ಪ ಗ್ಲೌಸು ನೋಡೋಣ, ಯಾವ್ದಾರು ಚೆನ್ನಾಗಿ ಐತೆ ನೋಡೋಣ. ಎಲ್ಲಾದ್ರೂ ಏನಾರು ಸಿಗುತ್ತೇನ ತಕ್ಕ ಕೈಗೆ ಗ್ಲೌಸು. ಅಣ್ಣ ಗ್ಲೌಸ್ ಅದೇ ಹಂಗೈತೆ? ಗ್ಲೌಸ್ ನೋಡೋಣ ಇರಿ ಹೆಂಗೈತೆ. ಸಖತ್ತೈತೆ. ಎಷ್ಟಾಯ್ತು? ಚೆನ್ನಾಗೈತೆ, ಪರವಾಗಿಲ್ಲ. ಅಣ್ಣ ಏನು ರೇಟ್ ಅಣ್ಣ ಇದು ಗ್ಲೌಸ್ದು? ಅಣ್ಣ ಗ್ಲೌಸ್ ರೇಟ್ ಏನು? 450. ತೆಗೆದಿಡ್ತೀನಿ ನಾನು ಫಸ್ಟು. ನಾವು 100 ಜೀವನ ಮಾಡೋರು 450 ರೂಪಾಯಿ ಅಂದ್ಬಿಟ್ರೆ ಯಾರು ತಗೋತಾರೆ? ನನಗಂತ್ರ ಬೇಡಪ್ಪ, ಗ್ಲೌಸೇ ಬೇಡ. ಸುಮ್ಮನೆ ಕೈಯಲ್ಲಿ ಓಡಿಸೋ ನಾವು ಗಾಡಿಗಳು. ನಾವೆಲ್ಲಿ ಲಾಂಗ್ ಆದರೂ ಓಡಿಸೋಲ್ಲ. ನಾರ್ಮಲು ದಿನಕ್ಕೆ ಸಿಟಿ ಬಿಟ್ಟು 200 ಕಿಲೋಮೀಟ್ರಲ್ಲಿ ಓಡಿಸೋರು ನಾವು. ಅವನದು ಯಾವ ಫೈನಲ್ ಮಾಡಿದೆ? ನಿನಗಿಷ್ಟ ಇದ್ದು ತೊಗೊಳಪ್ಪ, ಆಮೇಲೆ ನನ್ನ ಮೇಲೆ ಹಾಕ್ಬೇಡ. ಅಂಥದ್ದು ತೊಗೊಂಡಂತ ನಾವು ಇಟ್ಬಿಡೋಣ. ಬೇರೆ ಯಾವುದೈತೆ? ಎಲ್ಲ ಅಂತ ಇರೋದು. 400 ರೂಪಾಯಿ ಅಂದ್ರೆ ಜಾಸ್ತಿ ಆಯ್ತಪ್ಪ. ಏನು ಮಾಡೋಕ್ಕೆ ಒಳಗಡೆ ನೋಡಿ ಸ್ಟಾಕ್ ಎಷ್ಟು ಬಿಟ್ಟವ್ರೆ. ಎಕ್ಸೋರು, ಸ್ಟಡ್ಸು, ಯಾವ ಸ್ಟಡ್ಸೋ ಗೊತ್ತಿಲ್ಲ, ನಮ್ಮ ಹೆಸರೇ ಬರೋಲ್ಲ. ವೇಗ ಈಗ ಇವೆಲ್ಲ ಕಂಪ್ನಿ ಅಂತೆ. ಇರಿ ಯಾವ ತೊಗೋತ ನೋಡೋಣ. ಎಷ್ಟು ರೇಟು ಅಣ್ಣ? ಫೈನಲ್ ಏನಾಯ್ತಣ್ಣ? ಇದೇನಿದು ಗಾಳಿ ಬರುತ್ತಾ ಇಲ್ಲಿ? ಅದು ಎಲ್ಲಿಂದ ಹೋಗುತ್ತೆ ಗಾಳಿ? ಸುಮ್ಮನೆ ಡಿಸೈನು. ಅಣ್ಣ ಇದು ಬೇರೆ ಪೀಸ್ ಇದ್ರೆ ಕೊಡಿ, ಸ್ಕ್ರಾಚ್ ಆಗಿದೆ. ಯಪ್ಪ ದೇವ್ರೆ, ಆ ಹೆಲ್ಮೆಟ್ ಅಟ್ಯಾಚ್ ಮಾಡಿಬಿಟ್ಟು ಒಗಿತಿರಲ್ಲ, ಚೂರು ಸ್ಕ್ರ್ಯಾಚ್ ಆಗಿದ್ದಕ್ಕೆ ಇದನ್ನು ಮಾಡ್ತಾವ್ರೆ. ಬೇಗ ನಡೆಯೋ ಹೋಗೋಣ. ಎಷ್ಟು ಅರ್ಜೆಂಟ್ ಮಾಡ್ತೀಯ? ಅದೇ ನಮಗೆ ಗೋಪುರ ತೊಗೊಳಕ್ಕೆ ಬಂದಾಗ ಅರ್ಧ ಗಂಟೆಯಲ್ಲೇನೋ 10-15 ನಿಮಿಷದಲ್ಲಿ ಗೋಪುರ ಇದನ್ನು ಮಾಡಿಸೋದ. ಇವಾಗ ಅರ್ಧ ಗಂಟೆ ಆಯಿತು ಇಲ್ಲಿಗೆ ಬಂದುಬಿಟ್ಟು ಇನ್ನೂ ತೊಗೋತಾ ಇಲ್ಲ. ನೋಡೋಣ ರೀ ಯಾವ ತೊಗೋತಾನಂತ ಫೈನಲ್ಗೆ. ಇರಿ ಯಾವುದಂತ ಹೆಲ್ಮೆಟ್ ತೊಗೊಂಡ್ರು ನೋಡೋಣ, ತೋರಿಸ್ತೀನಿ ರೀ ನಿಮಗೆ. ಅಂತೂ ಇಂಥ ಒಂದು ಹೆಲ್ಮೆಟ್ ತೊಗೊಂಡ್ರು ನೋಡಿ, ಈ ಥರ ತೊಗೊಂಡ್ಬಿಟ್ಟವ್ರು ಹೊಸದು ಚೆನ್ನಾಗಿರೋದು. ಕಂಗ್ರಾಜ್ ಮಗ, ಒಳ್ಳೆ ವಿಡಿಯೋ ಮಾಡಿ ಹಿಂಗೆ ಹೊಸ ಹೆಲ್ಮೆಟ್ಗಳು ತೊಗೊಂಡು. ನಮಗೆ ಏನಾದ್ರು ಕೊಡಿಸ್ತಾನಂದ್ರೆ ಬಡ್ಡಿ ಮಗ. ಯಾರು? ನಾನೆಲ್ಲಿ ಕೊಟ್ಟೆ? ಎದುರಿಗೋಸ್ಕರ ಗಿವ್ ಇವೆ. ನನಗೆ ಗ್ಲೌಸ್ ಕೊಡ್ತಾ ಅಂತ ಹೇಳಿದಾನೆ. ಎಲ್ಲ ಸೇರಿಬಿಟ್ಟು ಒಂದು 2000 ರೂಪಾಯಿ ಬಿಲ್ ಆಯಿತು. ತ್ರಿವೇಣಿ ರೋಡಲ್ಲಿ ಯಾರಾದರೂ ಇದ್ದರೆ ಬಂದುಬಿಡಿ. ಇದು ನಂದು 7ನೇ ಹೆಲ್ಮೆಟ್ ಈ ಅಂಗಡಿಯಲ್ಲಿ. 4 ವರ್ಷದಲ್ಲಿ 7 ಹೆಲ್ಮೆಟ್ ಗೊತ್ತಿಲ್ಲ, ಒಂದು ಕಳೆದೋಯ್ತು. ಬಾ ಹೋಗೋಣ.
ಯಾವ ಅಂಗಡಿ ಐತೆ ಇರು ತೋರಿಸಿ ನಾವು ತೊಗೊಂಡಿರೋ ಅಂಗಡಿ ಅಕ್ಕಪಕ್ಕ 2-3 ಅಂಗಡಿ ಐತೆ. ಆ ವೇಗ ಇದ್ರ ಮೇಲೆ ರೂಮ್ಸ್ ಲಾಡ್ಜ್ ಪಕ್ಕದ್ದು ವೇಗ ಲೀನಾ ಸಿಂಗರ್ ಆಕ್ಸ್ ಸರೀಸ್ ಅಂತೆ ಅಂಗಡಿ ಹೆಸರು. ಈ ಅಂಗಡಿಲಿ ತೊಗೊಂಡಿರೋದು. ಬರೀ ನಾವು ಹೋಗ್ಬಿಟ್ಟು ನಂದೊಂದು ಕ್ಲಿಪ್ ಹಾಕ್ಸ್ಬೇಕು. ಕ್ಲಿಪ್ ಹಾಕಕ್ಕೆ ಹೋಗೋಣ. ಈ ಥರ ನಂದೊಂದು ಕ್ಲಿಪ್ ಹೋಗಿತ್ತು. ಕ್ಲಿಪ್ ಒಂದು ಹಾಕ್ಸೊಂಡ್ಬಿಟ್ಟೆ ಅಂತೂ ಇಂತೂ ನಾವು ಇಲ್ಲಿ ಸ್ವಲ್ಪ ಎಷ್ಟು ಸರ್ ಎಷ್ಟಾಯ್ತು ಸರ್ ಕ್ಲಿಪ್ಪುದು? ಹಾಂ 30 ರೂಪಾಯಿ ನಂದ. ನಾನು 30 ರೂಪಾಯಿ ಅಂತೆ. ಇದೊಂದು ತೊಗೊಂಡ್ಬಿಡೋಣ ರೀ. ಯಾವುದೊಂದು ಪಲ್ಸರ್ ಬೇಡ, ಇದು ಬೇಡ. ಹೀರೋ ಒಂದು ಇಲ್ವಾ ಸರ್? ಹೀರೋದಲ್ಲಿ ಇಲ್ವಾ? ಯಾವುದು ಹೀರೋದಲ್ಲಿ ಇಲ್ವಾ ಈ ಥರದ್ದು? ಹಾಂ ಹೀರೋ ಐತಲ್ಲ. ಬೇರೆ ಕಲರ್ ಐತಾ ಇದರಲ್ಲಿ? ಬ್ಲ್ಯಾಕ್ ಇಲ್ಲಕ್ಕೆ ಅದೊಂದೇ ಇದೆಯಾ? ಎಲ್ಲ ಬಜಾಜ್ಗೆ ಮತ್ತು ಇದನ್ನೇ ಇರೋದು. ರಾಯಲ್ ಎನ್ಫೀಲ್ಡು, ಪಲ್ಸರು. ಹಾಂ ಕೊಡಿ ಅದೇ ಸೇಮ್ ಕರೆಕ್ಟ್. ಒಂದು 50 ಟೋಟಲ್ ಒಂದು 80 ರೂಪಾಯಿ ಆಯ್ತು ನಮ್ಮದು. ತೊಗೊಳ್ಳಿ ಸರ್. ಇವಾಗ ಹೋಗ್ಬಿಟ್ಟು ನಮ್ಮ ರವಿ ಹತ್ರ ಹೋಗ್ಬಿಟ್ಟು ನೀಟಾಗಿ ಸಿಗುವ. ಆಮೇಲೆ ಜೇಬಲ್ಲಿ ಇಟ್ಕೊಂಡು ಬಿಡೋಣ. ಇದು ಕಳೆದೋಗ್ಬಿಟ್ಟಿತ್ತು ಮತ್ತೆಲ್ಲಾದರೂ. ಥ್ಯಾಂಕ್ ಯು ಸರ್, ಬರ್ತೀವಿ ನೋಡ್ರಿ. ಇನ್ನು ನಮ್ಮ ರವಿ ಹತ್ರ ಹೋಗ್ಬಿಡೋಣ. ಅಂತೂ ಇಂತೂ ಶಂಕರ್ ಏನು ಹೆಲ್ಮೆಟ್ ಅಂತ ತೊಗೊಂಡೆ, ನಾನು ಇದನ್ನು ತೊಗೊಂಡೆ. ಹಾಳು ಮಾಡೋದ್ರಲ್ಲಿ ನಮ್ಮ ಶಂಕರ್ ನಂಬರ್ 1, ಹಾಳು ಮಾಡಿಸ್ಕೋದ್ರಲ್ಲಿ ನಾವು ನಂಬರ್ 1. ಶಂಕರ್ ಹೆಂಗತ್ಯಾ? ಹಾಳು ಮಾಡೋದ್ರಲ್ಲಿ ನಂಬರ್ 1 ನೀನು, ನನಗೆ ಹಾಳು ಮಾಡಿಸ್ಕೊಂಡ್ರಲ್ಲಿ ನಾನು ನಂಬರ್ 1. ಇವಾಗ ನಮ್ಮ ರವಿ ಎಗ್ರೈಸ್ ಅಡ್ಡ ಹತ್ರ ಬಂದಿದ್ದೀವಿ ರವಿನ ಮೀಟ್ ಮಾಡೋಕ್ಕೆ. ನೋಡೋಣ ಏನು ಮಾಡ್ತಾವ್ರೆ ನಮ್ಮ ಯಜಮಾನ್ರವರು. ಇದು ಯಾವ ಗಾಡಿ ಕಣೋ? ವೇಸ್ಟ್ ಓಲಾ ಗಾಡಿಗಳು. ನಮ್ಮ ರವಿ ಬಾಸ್ ಅವ್ರು ಎಲ್ಲವ್ರೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟು ಎಲ್ಲಿ ಅವ್ರೆ? ಇಲ್ಲೇ ಅವ್ರೆ. ನಮಸ್ಕಾರ ಬಾಸು. ಏನು ಆರಾಮ? ಫುಲ್ ಜೋರಾ? ಏನು ಗುರು ಗಡ್ಡ ಗಿಡ ಫುಲ್ ಸ್ಮಾರ್ಟ್ ಆಗಿ ಕಾಣ್ತಿದ್ಯಾ? ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೋಡಿ ಹೆಂಗ್ ಕಾಣ್ತಾನೆ ನಮ್ಮ ರವಿ ಬ್ರೋ. ಏನು ಸ್ಮಾರ್ಟು? ಈಗ ನಾಳೆ ವಿಡಿಯೋ ಇಲ್ಲ, ವಿಡಿಯೋ ಬೇಕು ನೋಡಿ. ವಿಡಿಯೋಗೋಸ್ಕರ ಬಂದಂತೆ. ಅಲ್ಲಿ ನೋಡ್ಗುರು, ಅದಲ್ಲ ವಿಡಿಯೋಗೋಸ್ಕರ ಅಲ್ಲಲ್ಲ. ಅಲ್ಲಿ ನೋಡಲಿ ಬಡ್ಡಿ ಮಗ ಹೊಸ ಹೆಲ್ಮೆಟ್ ತೊಗೊಂಡ, ಅದಕ್ಕೋಸ್ಕರ ಬಂದ. ನಾನು ಏನು ಬೇಕಾದ್ರೆ ಸಾಮಾನು ಮೇಲೆ ಅವ್ನು ಅದಕ್ಕೆ ಯಪ್ಪ ಏನೋ ಸಾಮಾನು ಮೇಲೆ ಅವ್ನು ಕರ್ಸಿದ್ದು ಹೆಲ್ಮೆಟ್ ಅಂತ. ರವಿ ಹತ್ರ ಹೋಗ್ತೀನಿ ಅಂತ ಹೇಳಿರ್ಬೇಕು, ಜೊತೆಗೆ ಬರ್ತೀನಿ ಅಂತ. ಇಲ್ಲ ಫಸ್ಟ್ ಹೆಲ್ಮೆಟ್ ತೊಗೊಂಡ ಸರಿ ಅಂತ ಅಂದ್ಬಿಟ್ಟೆ. ಇಲ್ಲಿ ಬಂದ್ಮೇಲೆ ಇದನ್ನ ಕೊಡು. ಯಾವುದು ಮ್ಯಾಜಿಕ್ ಪಿನ್ ಹೆಲ್ಮೆಟ್? ಏನು ಹೊಸ ತಗೊಂಡ ಇವಾಗ? ಅದ್ರಗೋಸ್ಕರ ಬಂದಿದ್ದು. ನಂದು ಕ್ಲಿಪ್ ಹೋಗಿತ್ತಲ್ಲ, ಇದು ಇದಕ್ಕೆ ಸಾಕು ಬಂದಿದ್ದೆ. ನೆಕ್ಸ್ಟ್ ಲೆವೆಲ್ ಬ್ರೋ ನೀವು. ಹೊಸ ಹೆಲ್ಮೆಟ್ ಸಾವುಕಾರ ಮಂದಿ ಅಪ್ಪ. ಎಲ್ಲ ದುಡ್ಡೇನು ಯೂಟ್ಯೂಬ್ ಇದೆ ಬೇಜಾನ್ ಬರ್ತೈತೆ ಅನ್ನಂಗೆ. ಮತ್ತೇನಪ್ಪ ರವಿ ಸಮಾಚಾರ? ಎಲ್ಲ ಆರಾಮ? ಎಲ್ಲ ಬಿಸ್ನೆಸ್ ನೋಡಿ. ನಮ್ಮ ರವಿ ಅಡ್ಡ ಹಂಗೈತೆ. ಅಲ್ಲಿ ಎಲ್ಲ ಹೆಸರು ನೋಡಿದೆ ಗುರು. ರವಿ ಅಡ್ಡ ಅಣ್ಣ 2 ಗೋಬಿ ಮಂಚೂರಿ, 2 ಫ್ರೈ, ಫಿಶ್ ಫ್ರೈ. ಅದು ಇವಾಗ ನಮ್ಮ ಶಂಕರ್ ಅಡ್ಡ ಆಗ್ಬಿಟ್ಟು ಶಂಕರ್ ಅವರು ಬಂದವ್ರೆ. ರವಿ ಬೇದಿದ್ದು ಎಗ್ ರೈಸ್ ಅಡ್ಡ. ಇದು ಎಗ್ ರೈಸ್ ಅಡ್ಡ ರವಿ ನಾಯಕ್ 17. ಎಗ್ ರೈಸು, ವೆಜ್ ಫ್ರೈಡ್ ರೈಸು, ನೂಡಲ್ಸು, ಗೀ ರೈಸು, ಜೀರಾ ರೈಸು, ಮಸಾಲ ರೈಸು. ಆಲ್ಮೋಸ್ಟ್ ರವಿ ನೀನು ಡೀಲರ್ ಕೆಲಸ ಮಾಡಿ ಎಷ್ಟು ವರ್ಷ ಆಯ್ತಾ? ಎಷ್ಟು ವರ್ಷ ಆಯ್ತು ಡೀಲರ್ ಕೆಲ್ಸಕ್ಕೆ ಬಂದು? 1 ವರ್ಷ ಆದಮೇಲೆ ನಮ್ಮ ಫ್ರೆಂಡು ಬಿಸ್ನೆಸ್ ಇಟ್ಟವನೇ. ಎಗ್ ರೈಸ್ ಅಡ್ಡ ಚಿಕ್ಕದಾಗಿ ಏನೋ ಸ್ಟಾರ್ಟ್ ಮಾಡಿದ್ದಾನೆ. ಒಳ್ಳೇದಾಗಲಿ. ನೀವು ಯಾರ್ಯಾರು ಈ ಕಡೆ ಜಾಳಹಳ್ಳಿ ಮತ್ತು ಮಾರ್ತಳ್ಳಿಯಲ್ಲಿ ಮತ್ತಿಕೆರೆಯಲ್ಲಿ ಬಂದಿದ್ರೆ ಬರ್ರಿ ಎಗ್ ರೈಸ್ಗೆ. ಸಾಯಂಕಾಲ 4 ಗಂಟೆ. ಹಾಂ ಏನು ಗುರು ಮರ್ಯಾದಿನ ತೆಗೆದ್ಬಿಟ್ಟಲ್ಲ ಒಂದೇ ಹಿಟ್ಟಿಗೆ ಬಿಟ್ರೆ. ಇಲ್ಲ ಗುರು ಈಗ ಮೊನ್ನೆ ಗಜೇಂದ್ರಣ್ಣ ಬಂದು ರೈಸ್ ಕಬಾಬ್ ತಗೊಳ್ತಿದ್ದಾರೆ. ಆ ಟೈಮಲ್ಲಿ ಯಾವ್ದೋ ಕೆಲಸ ಇತ್ತು ಅಂತ ಹಿಂಗ್ ಹೋಗ್ತಿರೋ ಹಿಂಗ್ ಮಾತಾಡ್ಸೋಗಿದ್ದಾರೆ ಅಷ್ಟೇ. ಎಗ್ ರೈಸ್ ಅಲ್ಲಿ ಇರಲ್ಲ. ಯಾರ್ಯಾರು ಬಂದ್ಬಿಟ್ಟು ತಿನ್ಕೊಂಡೋಗಿ ಮತ್ತಿಕೆರೆಯಲ್ಲಿ ಮತ್ತೆ ಬೇಲ್ ಹತ್ರ ಬಂದ್ರೆ ಈ HP ಪೆಟ್ರೋಲ್ ಬಂಕ್ ಪಕ್ಕದ ರೋಡೇನೆ. ಇಲ್ಲಿ ಇದಕ್ಕೆ ಗುರುಗುಂಡಪಾಳ್ಯ ಯಶವಂತಪುರ ಹೋಗೋ ರೂಟೆ. ಬೇಲಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಏನಂದ್ರು? ಹಾಂ ಏನಂದ್ರಂತೆ? ನಿಜ ಹೇಳಿದ್ರೆ ಉರಿತೈತಿ ಅಪ್ಪಂಗೆ. ಹೊಡಿತೀನಿ ಬ್ರೋ. ಏನು ಯಾವುದು ಮಾಡು ನೀನೇ. ಆಯ್ತಾ ನಡೀತಾಯ್ತಲ್ಲ ಒಟ್ಟಿನಲ್ಲಿ. ಏನೋ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ. ಒಳ್ಳೇದಾಗ್ಲಪ್ಪ. ಕಂಗ್ರಾಜ್. ಥ್ಯಾಂಕ್ ಯು. ಸ್ಮಾರ್ಟ್ ಆಗ್ಬಿಟ್ಟವನೇ ಬಿಸ್ನೆಸ್ ಸ್ಟಾರ್ಟ್.
ನೋಡು ಎಗ್ ರೈಸ್ ಹಿಡಿದು ಹೆಂಗೆ ಆಗಿಬಿಟ್ಟಿದೆ, ಕೈ ಬಿರುಸಾಗಿಬಿಟ್ಟಿದೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿಲ್ಲ ಅದಕ್ಕೆ ಆಗಿರ್ಬೋದು. ಮುಂಚೆ ಹಿಂಗೆ ಮಾಡಿಬಿಟ್ಟು ಮುಂಚೆ ಗೇರ್ ಹಿಂಗೆ ಹಿಡಿತಿದ್ದ, ಅವಾಗ ಏನಿಸ್ತಿರಲಿಲ್ಲ. ಇವಾಗ ನೋಡಿ ಇದನ್ನ ಹಿಡ್ಕೊಂಡು ಹೆಂಗೆ ಆಗಿಬಿಟ್ಟಿದೆ ಕೈ ಫುಲ್. ನೋಡೋಣ ಇವಾಗ ನಾವು ಎಗ್ ರೈಸ್ ತಿಂದ್ಬಿಟ್ಟು ಸಿಗ್ತೀನಿ ರೀ, ಹೆಂಗಿದೆ ಅಂತ ಟೇಸ್ಟ್ ನೋಡೋಣ. ಎಷ್ಟು 50 100 130 ಮಾಡು. ಫಂಟಾ ಟೀ ಎಲ್ಲ ಸೇರಿಸಿ ಹೇಳಿದ್ದು. ಹಾಂ ಅಷ್ಟೇ ಆಗೋದು. ಏಯ್ ಇವರು ಲೆಕ್ಕ ಹಾಕು. ಒಂದು ಹಾಫ್ ನೂಡಲ್ಸು ಹೌದಲ್ಲ, ಇದ್ರದ್ದು ಇದ್ರು ಫಂಟದ್ದು 20 30 1 ರೂಪಾಯಿ ಎಷ್ಟಿರೋದು ಕೊಡಿಲಿ. ಇದು ಕೊಡು 120. ದುಡ್ಡೆಲ್ಲಿ ಇತ್ತು? ಹ್ಞೂ ಕಾರ್ಡ್ ಹುಷಾರು. ಕರೆಕ್ಟಾಗಿ ಆಯಿತು. ಇದು ತಗೋ, ಬೇಡ ಅನ್ಬಾರ್ದು, ತಗೋಗ್ರು. ಬಿಸ್ನೆಸ್ಸೇ ಬೇರೆ ಆಗುತ್ತೆ, ಇದನ್ನೇ ಬೇರೆ ಆಗುತ್ತೆ. ಹಾಂ ಹಲೋ. ಹಾಂ ಅಂತೂ ಇಂತೂ ನಮ್ಮ ಫ್ರೆಂಡು ನೂಡಲ್ಸಿಂದು ಸಖತ್ತಾಗೈತೆ, ಯಾರು ಇನ್ನಲ್ಲಿ ತಿಂದಿಲ್ಲ ಬಂದ್ಬಿಟ್ಟು ತಿನ್ನಿರಿ ಅಂತ ಹೇಳ್ತಾ ಬರೀ ಹೋಗೋಣ. ರವಿ ನಡೆಯೋಣ. ಹಾಂ ಹೋಗೋಣ ಬಾ ಗುರು, ಟೈಮ್ ಆಯ್ತು, ಸ್ಟಾರ್ಟ್ ಆಗೈತೆ ಮ್ಯಾಚು. ಬರೋ ನಡೆಯೋಣ ರವಿ. ಸರಿ ಹುಷಾರು. ಅಂತೂ ಇಂತೂ ಎಗ್ ರೈಸ್ ತಿಂದಿದ್ವಿ, ಎಗ್ ರೈಸ್ ಇಲ್ಲ ನೂಡಲ್ಸ್ ತಿಂದಿದ್ದು. ಯಾವುದು ನೂಡಲ್ಸ್ ಅಂದರೆ ನಾನು ತಿಂದಿದ್ದು ಯಾವುದು ಎಗ್ ನೂಡಲ್ಸು. ನೋಡಿ ನನ್ನ ಮಗ ಸ್ಪೂನ್ ಇಟ್ಟವನು, ಇನ್ನೂ ಏನೇನು ಇರ್ತಾನೆ ಯಾರು ಗೊತ್ತು. ಈಗ ನನ್ನ ಮಗ ಓಡಿಸ್ ಬೇಗ, ನೀನೇನೆ ಹೋಗೋಣ ಮನೆಗೆ ಬೇಗ. ನೋಡಿ ಇನ್ನೂ ಏನೇನು ಮರಿತಾನೆ ಯಾರು ಗೊತ್ತು ಇವನು. ಬಿಟ್ರೆ ಹೆಲ್ಮೆಟ್ ಎಲ್ಲ ಇಲ್ಲೇ ಬಿಟ್ಬಿಟ್ಟ. ತಗೊಂಡು ಹೋಗೋಣ ಇವಾಗ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್ ಹೇಳ್ತಾ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.